ಹಾಯ್ ಫ್ರೆಂಡ್ಸ್, ಹೋಮ್ ಮೇಡ್ ಫುಡ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಕಡಲೆ ಮಡ್ಡಿ ಅಥವಾ ಹಯಗ್ರೀವ ಅಂತ ಕರಿತೀವಿ. ಕಡಲೆಬೇಳೆ ತೊಗೊಂಡಿದ್ದೀನಿ. ಒಂದು 1/4 kg ಅಷ್ಟು ಕಡಲೆಬೇಳೆ ಇದೆ. ಇದನ್ನು ನೆನೆಸ್ಕೊಂಡಿದ್ದೀನಿ 1 ಅವರು. ಮತ್ತು ಈಗ ಏನೇನು ಬೇಕಾಗುತ್ತೆ ಅದಕ್ಕೆ ಅಂತ ನೋಡೋಣ. ಬೆಲ್ಲ ಒಂದು 1/4 kg ಅಷ್ಟು, ಕಡಲೆಬೇಳೆ 1/4 kg ತೊಗೊಂಡಿದ್ದೀನಿ. ಅದಕ್ಕೆ 1/4 kg ಅಷ್ಟು ಬೆಲ್ಲ, ಮತ್ತು ಸ್ವಲ್ಪ ಗೋಡಂಬಿ, ಸ್ವಲ್ಪ ತುಪ್ಪ, ಮತ್ತು ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ, ಮತ್ತು 1 ಕಪ್ನಷ್ಟು ಕಾಯಿ ತುರಿ. ಈಗ ನೆನೆಸಿರೋ ಕಡಲೆಬೇಳೆನ ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಕಡಲೆಬೇಳೆ ಮುಳುಗುವಷ್ಟು ನೀರು ಹಾಕಿ ಕಡಲೆಬೇಳೆನ ಬೇಯಿಸ್ಕೊಳ್ಬೇಕು. ಮೆತ್ತಗಾಗೋ ರೀತಿ ಬೇಯಿಸ್ಕೊಳ್ಬೇಕು. ಈಗ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆನ ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆಯನ್ನು ಮೆತ್ತಗೆ ಬೇಯಿಸ್ಕೊಳ್ಬೇಕು. ಕಡಲೆಬೇಳೆ ಬೇಯಿಸುವಾಗ ನಾವು ನೀರನ್ನು ಹಾಕಿರ್ತೀವಿ, ಅದನ್ನೆಲ್ಲ ಹಾಕ್ಕೊಳ್ಬಾರ್ದು. ಇಲ್ಲಿ ಈ ರೀತಿಯಾಗಿ ಸೌಟಲ್ಲಿ ಪ್ರೆಸ್ ಮಾಡಬೇಕು. ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನಾವು ಇಲ್ಲಿ ಮೆತ್ತಗೆ ಬೇಯಿಸಿರಬೇಕು ಕಡಲೆಬೇಳೆಯನ್ನು. ನೋಡಿ, ಈ ರೀತಿಯಾಗಿರಬೇಕು. ಈಗ ಬೆಲ್ಲ ಹಾಕ್ತಿದ್ದೀನಿ. ಕಾಯಿ ತುರಿ, ಇಲ್ಲ ಗಟ್ಟಿ ಬೆಲ್ಲ ಹಾಕಿದ್ದೀನಿ, ತೆಳ್ಳಗಿನ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಎಲ್ಲ ಕರಗಬೇಕು. ಈಗ ನೋಡಿ, ಬೆಲ್ಲ ಎಲ್ಲ ಕರಗಿದೆ. ತಳ ಹಿಡಿದೇ ಇರೋ ರೀತಿ ತಿರುಗ್ತಾನೆ ಇರಬೇಕು. ಈಗ ನೋಡಿ ಆಗಿದೆ. ಈ ಹದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಈಗ ತುಪ್ಪ ಕಾಯಿಸ್ಕೊಳ್ಳೋಣ. ತುಪ್ಪ ಕಾದಿದೆ. ಈಗ ಗೋಡಂಬಿ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಬೋದು. ಒಣ ದ್ರಾಕ್ಷಿ, ಪಿಸ್ತಾಗಳನ್ನು ಕೂಡ ಬಳಸ್ಕೊಳ್ಬೋದು. ಇಲ್ಲಿ ಗೋಡಂಬಿ ಸ್ವಲ್ಪ ಕೆಂಪು ಆಗಿದೆ. ಈಗ ಕಡಲೆ ಮಡ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಪ್ಪ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.